ಅಮ್ಮ ಫುಲ್ ಬ್ಯುಸಿ. ಅನ್ನೋನ್ ನಂಬರ್ ತಗೋ. ಹಲೋ ಹಲೋ, ಪಾರು ಅವರಾ? ಹೌದು, ನೀವ್ಯಾರು ಮಾತಾಡ್ತಾ ಇರೋದು? ನಾನೊಬ್ಬ ಗೌರ್ಮೆಂಟ್ ಎಂಪ್ಲಾಯಿ. ಇಲ್ಲಿ ನಿಮ್ಮ ಕಡೆ ಹುಡುಗಿ ಒಬ್ಳು ಕಾಯ್ತಾ ಇದ್ದಾಳೆ. ಕಂದ, ನಿನ್ನ ಹೆಸರೇನಮ್ಮ? ವೈಷ್ಣವಿ. ವೈಷ್ಣವಿ ಅಂತ. ನಾವು ಇಲ್ಲೇ ಡಾವರ್ಸ್ ಕಾಲೋನಿ ಸರ್ಕಲಲ್ಲಿ ನಿಂತ್ಕೊಂಡು ವೆಯ್ಟ್ ಮಾಡ್ತಾ ಇದ್ದೀವಿ. ನೀವು ಬೇಗ ಬಂದು ಈ ಮಗುನ ಕರ್ಕೊಂಡು ಹೋಗ್ತೀರಾ? ಯಾರ್ದಮ್ಮ ಫೋನ್ ಬಂದಾಗೆಲ್ಲ ನೀನು ಟೆನ್ಷನ್ ಮಾಡ್ಕೊತಾ ಇದೆಯಾ? ಹೇಳಿದ್ನಲ್ಲ ಸಾಲ್ಗಾರರು ಅಂತ, ಆಮೇಲೆ ಕೊಡ್ತೀನಿ ಅಂತ ಕೇಳ್ತಾ ಇಲ್ಲ ಕಣೆ. ಮುಂದೆ ಹಠ ಮಾಡ್ತಾ ಇದ್ದಾರೆ. ಒಂದು ನಿಮಿಷ. ಹಲೋ ಹಲೋ, ಕೇಳಿಸ್ತಾ ಇದೆಯಾ? ಹಾಂ, ಕೇಳಿಸ್ತಾ ಇದೆ. ಸ್ವಲ್ಪ ಬೇಗ ಬರ್ತೀರಾ? ನನಗೆ ಬೇರೆ ಕೆಲಸ ಇದೆ, ಹೊರಡಬೇಕು. ಸರ್, ಈಗಂತೂ ನನಗೆ ಬರೋಕ್ಕಾಗೋದೇ ಇಲ್ಲ ಸರ್. ಸರ್, ಒಂದು ಕೆಲಸ ಮಾಡಿ, ನೀವೇ ಅವಳನ್ನ ಇಟ್ಕೊಂಡ್ಬಿಡಿ. ವಾಟ್ ಯು ಮೀನ್? ಅಲ್ಲ, ಆ ಹುಡುಗಿನ ನಾನು ಎಲ್ಲಿ ಕರ್ಕೊಂಡು ಹೋಗಲಿ? ಸರ್, ಅದು ನಿಮ್ಮ ಮನೆಗೆ ಕರ್ಕೊಂಡು ಹೋಗಿ ಸರ್. ನಿಮ್ಮ ಅಡ್ರೆಸ್ ಕೊಡಿ, ನಾಳೆ ಕೆಲಸ ಮುಗಿದ ಕೂಡಲೇ ನಾನೇ ಬಂದು ಕರ್ಕೊಂಡು ಹೋಗ್ತೀನಿ. ಅದು ಹೆಂಗಾಗತ್ತಮ್ಮ? ನಾನು ಇಲ್ಲಿಗೆ ಬಂದಿರೋದು ಬೇರೆ ಕೆಲಸಕ್ಕೆ. ಸರ್, ದಯವಿಟ್ಟು ಸರ್, ನಾನಿಲ್ಲಿ ತುಂಬ ಒತ್ತಡಕ್ಕೆ ಸಿಕ್ಕಾಕೊಂಡ್ಬಿಟ್ಟಿದ್ದೀನಿ. ನಾಳೆ ಸಂಜೆವರೆಗೂ ಕಾಲ್ ತೆಗಿಯೋ ಹಾಗೆ ಇಲ್ಲ. ಇದೊಂದು ಉಪಕಾರ ಮಾಡಿ ಸರ್. ಇವತ್ತೊಂದಿನ ನಿಮ್ಮ ಹತ್ರ ಇಟ್ಕೊಳ್ಳಿ, ನಾಳೆ ಬಂದು ನಾನು ಕರ್ಕೊಂಡು ಹೋಗ್ತೀನಿ. ಅಲ್ಲ ರೀ, ನಿಮಗೇನು ಕಾಮನ್ ಸೆನ್ಸ್ ಇಲ್ವಾ? ನಾನು ಯಾರು ಏನು ಅಂತಾನೆ ಗೊತ್ತಿಲ್ಲ ನಿಮಗೆ. ನನ್ನ ಜೊತೆ ಆ ಹುಡುಗಿನ ಉಳಿಸ್ಕೊಳ್ಳಿ ಅಂತ ಹೇಳ್ತಾ ಇದ್ದೀರಲ್ಲ, ಏನಾದ್ರು ತೊಂದರೆ ಆದರೆ? ತೊಂದರೆ ಮಾಡೋ ಜನ ಆಗಿದ್ದಿದ್ರೆ ನೀವು ನನ್ನ ನಂಬರ್ಗೆ ಫೋನ್ ಮಾಡ್ತಾ ಇದ್ರ ಸರ್? ಆ ನಂಬಿಕೆ ಮೇಲೆ ಕೇಳ್ಕೊತಾ ಇದ್ದೀನಿ. ಇವತ್ತೊಂದಿನ ಅವ್ಳಿಗೆ ಆಶ್ರಯ ಕೊಡಿ, ನಾಳೆ ಬಂದು ನಾನು ಕರ್ಕೊಂಡು ಹೋಗ್ತೀನಿ. ಆ ರಂಗ ನಿಮ್ಗೆ ಒಳ್ಳೇದು ಮಾಡ್ತಾನೆ. ಫೋನ್ ಇಡ್ತೀನಿ ಸರ್. ಹಲೋ. ಯಾಕಮ್ಮ ಗಾಬರಿ ಆಗಿದ್ಯಾ? ಹೇಳಿದ್ದಲ್ಲಿ ಸಾಲ್ಗಾರರು ಅಂತ, ಕೊಡಬೇಕಾಗಿರೋ 10,000 ರೂಪಾಯಿ ಸಾಲಕ್ಕೆ ಬಾಯಿಗೆ ಬಂದಾಗೆ ಮಾತಾಡ್ತಿದ್ದಾನೆ ಕಣೆ. ಮಗಳ ಮದುವೆ ಆಮೇಲೆ ಕೊಡ್ತೀನಿ ಅಂದರೆ ಈಗಿನೂ ಅಪಶಕುನ ಮಾತಾಡ್ತಾ ಇದ್ದಾನೆ. ಎಷ್ಟು ಸಂಕಟ ಆಗುತ್ತೆ ಗೊತ್ತಾ? ಬಿಡಮ್ಮ, ಯಾರು ಏನೇ ಅಂದ್ರೂ ನಮ್ಮ ಜೀವನ ಬದಲಾಗಲ್ಲ. ನಿನ್ನ ರಂಗನೇ ಗಂಡು ಹುಡುಕಿ ಈ ಮದುವೆ ಮಾಡಿಸ್ತಿರೋದು. ಇದನ್ನ ಯಾರಿಂದನೂ ತಪ್ಸೋಕ್ಕೆ ಸಾಧ್ಯನೇ ಇಲ್ಲ. ನೀನು ಆರಾಮಾಗಿರಮ್ಮ. ಶಾಲಿನಿ, ನೀನು ಇಷ್ಟು ಹೇಳ್ದೆಯಲ್ಲ, ನಂಗೆ ಎಷ್ಟು ಧೈರ್ಯ ಬಂತು ಗೊತ್ತಾ? ಹೋಗಮ್ಮ, ನೀನು ರೆಡಿಯಾಗಿ ಹೋಗು.